ನಾನು ಸೀದಾ ಹೋದದ್ದು ಮಾರೇರಿ. ನಾನು ಹೋಗುವಾಗ ಉಂಟಲ್ವಾ, ಪೂಜೆ ಮುಗ್ದೇ ಹೋಗಿದೆ, ಭಟ್ರು ಇಲ್ಲ, ಯಾರು ಇಲ್ಲ, ಅಲ್ಲಿ ಜನವೇ ಇಲ್ಲ, ಎಲ್ಲ ಇಡೀ ನಾಗಬನ ಉಂಟಲ್ಲ ಖಾಲಿ. ಮೋಸ್ಟ್ಲಿ ನಾನು ಒಬ್ಬಳೇನಾ ಅಂತ ಹೀಗೆ ಆ ನಾಗಬನದಲ್ಲಿ ಪೂಜೆ ಎಲ್ಲ ಮುಗಿದ ಮೇಲೆ ಹೋದ ಜನ ಅಂದ್ರೆ ನಾನು ಒಬ್ಬಳೇ ಇರ್ಬೋದು ಮೋಸ್ಟ್ಲಿ ಅಲ್ವಾ, ಹಾಗೆ. ಗೊತ್ತಾ, ನಾಗರ ಪಂಚಮಿ ದಿನ ಆಕ್ಚುಲಿ ಏನಾಯ್ತು ಗೊತ್ತಾ, ನಾನು ಮನೆಯಲ್ಲಿ ಎಂದಿನಂತೆ ಎಲ್ಲಾ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಬೆಳಿಗ್ಗೆ ಪೂಜೆ ಎಲ್ಲ ಆದ ಮೇಲೆ, ಹಾಗೆ ಹಬ್ಬದ ದಿನ ಅವತ್ತು ನಮ್ಮ ಮನೆ ಪೂಜೆ ಹೀಗಾಯ್ತು. ಪೂಜೆ ಆದಮೇಲೆ ನಾನು ಸೀದಾ ಹಣ್ಣು ಕಾಯಿ ಎಲ್ಲ ಹಿಡ್ಕೊಂಡು ನಾಗರ ಪಂಚಮಿ ಪೂಜೆಗೆ ನಮ್ಮ ಏರಿಯಾದಲ್ಲಿ ಏನು ನಾಗಬನ ಇರುತ್ತಲ್ವ ಆ ಬನಕ್ಕೆ ನಾನು ಸೀದಾ ಹೋದೆ. ಆಯ್ತಾ, ಇತ್ತು ಭಟ್ರು 12 ಗಂಟೆವರೆಗೆ ಪೂಜೆ ಮಾಡ್ತಾರೆ. ಹಾಗೆ ಅಲ್ಲಿವರೆಗೆ ಟೈಮ್ ಇತ್ತಲ್ವಾ, ಏನು ತೊಂದರೆ ಇಲ್ಲ, ಹಾಗೆ ನಾವು ಮುಗಿಸ್ಬಿಡೋ, ಇನ್ನೊಂದು 10 ನಿಮಿಷ ಉಂಟು, ಏನು ತೊಂದರೆ ಇಲ್ಲ ಅಂತ ಹೇಳಿ ಗಡಬಡಿಸ್ಕೊಂಡು ಹೋದೆ. ಆಯ್ತಾ, ಹೋಗಿ ನೋಡ್ತೇನೆ ಭಟ್ರು ಇಲ್ಲ, ಯಾರಿಲ್ಲ ಮಾರೇರಿ. ನನಗೆ ಒಂದ್ಸಲ ಅಯ್ಯೋ ದೇವರೇ, ನಾನೊಂದು ಎಷ್ಟೊತ್ತಾಯ್ತು ಭಟ್ರು ಹೋಗಿ ಅಂತ ಹೇಳಿ 20 ನಿಮಿಷ ಆಯ್ತು. ಈಗ ಮಳೆಗಾಲ ಅಲ್ಲ, ಯಾರು ಕೂಡ ಅಷ್ಟು ಜನ ಇರಲಿಲ್ಲ, ಮತ್ತೆ ಭಟ್ರು ಪೂಜೆ ಮುಗಿಸಿ ಸೀದಾ ಹೋದ್ರು ಅಂತ ಹೇಳಿದ್ರು. ಹಾಗೆ ನನಗೆ ಒಂಥರ ಆಯ್ತಾಯ್ತು, ಅಷ್ಟೇ, ನಾವೊಂಚೂರು ಮುಂಚೆ ಬರ್ಬೋದಿತ್ತಲ್ವಾ ಅಂತ ಅನ್ಸದೇ ಇರತ್ತಾ, ಹಾಗೆ ಅನ್ನಿಸ್ತು ನನಗೆ, ತುಂಬ ಒಂಥರ ಆಯಿತು. ಮತ್ತೆ ಹಾಗೆ ಅಲ್ಲಿ ನಾಗಬನದ ಓನರ್ ಏನಿರ್ತಾರೆ ಅವರ ಮಗಳು ಮತ್ತೊಬ್ಬರು ಕೆಲಸದವರು ಸೇರಿ ಅಲ್ಲಿ ಉಳಿದ ಕೆಲಸಗಳನ್ನೆಲ್ಲ ಮುಗಿಸ್ತಾ ಇದ್ರು. ಹಾಗೆ ನಾನು ಪ್ರಾರ್ಥನೆ ಮಾಡ್ಕೊಂಡು ಬಂದೆ. ನೋಡಿ, ದೇವರ ಹೂವಿನ ಅಲಂಕಾರ, ನಾಗದೇವರು ಎಷ್ಟು ಚೆನ್ನಾಗಿ ಕಂಗೊಳಿಸ್ತಾ ಇದ್ದಾರೆ ಅಂತ. ಇಟ್ಟೆ, ಮತ್ತೆ ಅಲ್ಲಿ ಅಗರಬತ್ತಿ ಹಚ್ಚಿದೆ, ಕಡ್ಡಿ ಕರ್ಪೂರಗಳನ್ನೆಲ್ಲ ಒಪ್ಪಿಸಿದೆ, ಹಾಲನ್ನು ತಗೊಂಡಿದ್ದು ಕೂಡ ಹೋಗಿದ್ದನ್ನು ದೇವರ ಪಾದದ ಹತ್ರ ಅಲ್ಲಿ ನೆಲಕ್ಕೆ ಹಾಕಿದೆ. ದೇವರನ್ನ ನೆನೆಸ್ಕೊಂಡು ಒಂದು ಅರ್ಪಣೆ ಮಾಡಿದ್ರೆ ಆಯ್ತಲ್ವಾ, ಇಲ್ಲಿ ಇನ್ನೇನು ಉಳಿತು ಅಲ್ವಾ. ಹಾಗೆ ಆಗ ನನಗೆ ಎಣಿಸ್ತು, ನಾನು ತುಂಬ ಬೇಸರ ಮಾಡಿಕೊಂಡು ಹಾಗೆ ಮನೆಗೆ ಹೋಗಿದ್ರೆ ದೇವರಿಗೆ ಒಂದು ನಾವೇನು ಅರ್ಪಣೆ ಮಾಡಬೇಕು ಅಂತ ಇದ್ವಲ್ವ, ಕಡ್ಡಿ ಕರ್ಪೂರ ಕಾಯಿ ಏನೇ ಇದ್ರೂ ಕೂಡ ಅದು ಅರ್ಪಣೆ ಆಗ್ತಿರ್ಲಿಲ್ಲ ಅಲ್ವಾ. ನನಗೆ ಮನೆಗೆ ಬಂದು ಮನಸ್ಸಿಗೆ ಅದೇ ಎಣಿಸ್ತಿತ್ತು. ಹಾಗೆ ನಾವು ಲೈಫಲ್ಲಿ ನಾನು ಅನ್ಕೊಳ್ಳೋದು, ಪರಿಸ್ಥಿತಿಗಳು ಹೇಗೆ ಬರುತ್ತೆ ಅಂದರೆ ಎಲ್ಲ ಕೂಡ ನಮ್ಮ ಎಣಿಕೆಯಂಗೆ ಇರೋದೇ ಇಲ್ಲ ಅಲ್ವಾ. ಕೆಲವರಿಗೆ ಮಾತ್ರ ಅವ್ರು ಎಣಿಸಿದಂಗೆ ಆಗ್ತಾ ಹೋಗುತ್ತೆ, ಅವ್ರು ಎಣಿಸಿದಂಗೆ ಎಲ್ಲಾನು ಕೂಡ ಆಗತ್ತೆ, ಪ್ಲ್ಯಾನ್ ಪ್ರಕಾರ ಆಗುತ್ತೆ. ಆದರೆ ನನಗಂತೂ ಹೆಚ್ಚಿನ ಟೈಮು ನಾನು ಎಣಿಸಿದ ಯಾವುದೂ ಆಗೋದೇ ಇಲ್ಲ, ಬೇರೆ ರೀತಿಯಾಗಿರುತ್ತೆ. ಪರಿಸ್ಥಿತಿ ಹೇಗೆ ಬರುತ್ತೆ ಅಂದರೆ ಎಲ್ಲ ವಿರುದ್ಧವೇ ಬರುತ್ತೆ. ಆಗ ನನಗೆ ಮೊದಲೆಲ್ಲ ತುಂಬ ಇದಾಗ್ತಿತ್ತು, ಅಂದರೆ ಅಯ್ಯೋ ಏನು ಮಾಡೋದಪ್ಪ, ಹಿಂಗಾಯಿತು, ಅವರಿಗಾದರೆ ಆಗ್ತದೆ, ನನಗಾಗಲ್ಲ, ಇವರಿಗಾದರೆ ಮಾಡಿದರೆ ಹೀಗಾಗ್ತಿತ್ತೇನೋ, ಅಯ್ಯೋ ಹಾಗೆ ಮಾಡಿದರೆ ಹಾಗಾಗ್ತಿತ್ತೇನೋ ಅಂತ ಅನ್ಕೋತಾ ಕುತ್ಕೊಳ್ಳೋದು ಬದಲು, ಈಗ ಪರಿಸ್ಥಿತಿ ಏನು ಬಂದಿದೆ, ನಾವೀಗ ಇದರಿಂದ ನಾವು ಏನು ಮಾಡಬೇಕು, ನಮಗೆ ನಮ್ಮ ಇಷ್ಟದ ಪ್ರಕಾರ ನಡೆಯದಿದ್ರೂ ಕೂಡ ನಮಗೆ ಎಣಿಸಿದಂಗೆ ಆಗಲಿಕ್ಕೆ ಸ್ವಲ್ಪ ಆದರೂ ಟ್ರೈ ಮಾಡ್ಬೋದಲ್ವ, ಏನಾದ್ರು ಒಂದು ಟ್ರೈ ಮಾಡ್ಬೋದಲ್ವ, ಸ್ವಲ್ಪ ಮಟ್ಟಿಗಾದರೂ ಆಗುವಂಗೆ ಏನಾರು ಮಾಡ್ಬೋದಲ್ಲ ಅಂತ ವಿಚಾರ ಮಾಡಿ ನೆಕ್ಸ್ಟ್ ಏನು ಮಾಡಬೇಕು, ಆಯಿತು ಈಗ ಬಂದೋಯ್ತು, ಹೀಗಾಯಿತು ಹಾಗಾಯಿತು, ನೆಕ್ಸ್ಟ್ ಏನು ಮಾಡಬೇಕು ಅಲ್ವಾ. ಹಾಗೆ ಅನ್ಕೋತ ನಾವು ಸಾಲ್ವ್ ಮಾಡ್ತಾ ಹೋದರೆ ಎಷ್ಟೋ ಕಷ್ಟಗಳುಂಟಲ್ಲ, ಅದು ನಮಗೆ ಅದು ಕಷ್ಟ ಅಂತ ಅನ್ನಿಸೋದೇ ಇಲ್ಲ, ಅಯ್ಯೋ ಹಾಗೆ ಅಂತ ಅನಿಸೋದೇ ಇಲ್ಲ ಅಲ್ವಾ. ಆದರೆ ಈ ಸಲ ಮಾತ್ರ ನನಗೆ ಎಲ್ಲರೂ ಪೂಜೆ ಮಾಡಿಸುವಾಗ ಪೂಜೆ ನೋಡೋಕ್ಕಾಗಿಲ್ಲ, ಆಮೇಲೆ ಬರುವಂಗಾಗಿಬಿಡ್ತು ಕತೆ. ನಂಗಂತೂ ನಿಜಕ್ಕೂ ಯಾರು ಇರ್ಲಿಕ್ಕಿಲ್ಲ ಅಂತ ನನ್ನ ಥರ ಅಲ್ವಾ, ಈಗೆಲ್ಲ ಕತೆ ಆದದ್ದು. ನಾಗಬನದ ಪೂಜೆ ತಪ್ಪಿಸ್ಕೊಂಡ್ಮೇಲೆ ನಾನು ಹೇಗೆ ಆ ವಿಷಯವನ್ನ ಒಂದು ಪಾಸಿಟಿವ್ ಆಗಿ ಮನಸ್ಸನ್ನು ಚೇಂಜ್ ಮಾಡಿಕೊಂಡು ದುಃಖ ಮಾಡಿಕೊಂಡು ಕೂತ್ರೆ ಆಗಲಿಕ್ಕಿಲ್ಲ ಅಲ್ವಾ. ಹಾಗಾಗಿ ಅದನ್ನು ನಾನು ಬೇರೆ ರೀತಿಯಲ್ಲಿ ನನ್ನ ಮೈಂಡನ್ನು ಚೇಂಜ್ ಮಾಡಿಕೊಂಡು, ಹೇಗೆ ಜಸ್ಟ್ ಮಳೆಯೆಲ್ಲ ಬಂದು ನಿಂತಿತ್ತು, ಆ ವಾತಾವರಣ ಎಷ್ಟು ಚೆನ್ನಾಗಿತ್ತು ಅಂದರೆ, ಈಗ ಸುತ್ತಲೂ ನಿಮಗೆ ಕಾಣಿಸ್ತಿದೆ ಅಲ್ವಾ, ಹಸಿರು ಗಿಡಗಳು, ಮರಗಳು, ಈ ವಾತಾವರಣ ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಖುಷಿಯಾಗುತ್ತೆ. ಹಾಗೆಯೇ ಅಲ್ಲೂ ಕೂಡ ಮಳೆ ಜಸ್ಟ್ ಬಂದು ನಿಂತ ಟೈಮು
ಆ ಸುತ್ತಲೂ ನಾಗಬನದ ಸುತ್ತ ಏನಿದೆ ಅದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಅದೆಲ್ಲರ ಮಧ್ಯೆ ನಾಗದೇವರು ಶೃಂಗಾರ ಅಲಂಕಾರ ಹೂವು ಇದು ಆ ಒಂದು ದೇವರು ಒಂದು ಸತ್ಯ ಎದ್ದು ಬಂದು ನಿಂತಂಗೆ ದೇವರನ್ನೇ ನೋಡಿದಂಗೆ ಅಷ್ಟು ಖುಷಿ ಆಯ್ತು ನನಗೆ. ಎಷ್ಟು ಶಾಂತವಾಗಿ ಒಂದು ಖುಷಿಯಿಂದ ನಾನೊಂದು ಪ್ರಾರ್ಥನೆ ಮಾಡಿದೆ. ಒಂದು ಸಮಾಧಾನ ಅದು ಹೇಳೋದು ಬೇಡ. ನಿಜ ಅದಕ್ಕೋಸ್ಕರ ನನಗೆ ದೇವರದ್ದು ಅವತ್ತು ಪೂಜೆ ಟೈಮಲ್ಲಿ ಹೋಗೋಕ್ಕಾಗಿಲ್ಲ ಅಂತ ಆಯಿತು ನನಗೆ. ಯಾಕಂದರೆ ನನಗೆ ಹೀಗೆಲ್ಲ ಬೇಡೋದೇ ಇಷ್ಟ ಅಲ್ವಾ. ನನಗೆ ಎಷ್ಟಂದ್ರೂ ಪೂಜೆ ಪುನಸ್ಕಾರ ಎಲ್ಲ ಚೆಂದ, ದೇವಸ್ಥಾನದಲ್ಲಿ ತುಂಬ ರಶ್ ಇರುವಾಗ ನನಗೆ ಇಷ್ಟವೇ ಆಗೋದಿಲ್ಲ. ಹಾಗಾಗಿ ದೇವರು ನನ್ನ ಇಷ್ಟದ ಪ್ರಕಾರ ನೆರವೇರಿಸಿರ್ಬೋದಲ್ವ. ಒಮ್ಮೆ ನನಗೆ ಅಯ್ಯೋ ಪೂಜೆ ಸಿಗಲಿಲ್ಲ ಅಂತ ಆದರೂ ಕೂಡ ಮತ್ತೆ ಎಣಿಸಿತ್ತು ನನ್ನ ಇಷ್ಟದ ಪ್ರಕಾರವೇ ಆಯ್ತಲ್ವಾ ಅಲ್ವಾ. ಹಾಗೆ ನಿಜ ಆ ರೀತಿಯಿಂದನೇ ನಾವು ಜೀವನವನ್ನು ನಡೆಸ್ಕೊಂಡು ಹೋಗಬೇಕು. ಒಂದೊಂದ್ಸಲ ಹೌದು ನಮಗೆ ದೇವರು ಕೆಲವೊಂದು ಆಗೋದುಂಟಲ್ಲ ಒಳ್ಳೆಯದಕ್ಕೆ ಆಗಿರುತ್ತೆ, ಗೊತ್ತಾಯ್ತಾ. ಸೊ ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.